ಇಲ್ಲ, ಅವರ ಪುಸ್ತಕಗಳು ನಾನು 4 ಪುಸ್ತಕ ಓದಿದ್ದೀನಿ. 4 ಸಲ ಅವರನ್ನು ಭೇಟಿಯಾಗಿದ್ದೀನಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ. 2 ಸಲ ಅಂತೂ ತುಂಬ ಸುದೀರ್ಘವಾಗಿ ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡೋವಂಥ ಅವಕಾಶ ಸಿಕ್ತು. ಯಾಕೆಂದರೆ ಅವ್ರ ಬರವಣಿಗೆ ಶೈಲಿಯೇ ಒಂದು ಭಿನ್ನವಾದ ಶೈಲಿ ಅವ್ರದ್ದು. ಮಧ್ಯಾಹ್ನ ನನಗೆ ವಿಷಯ ಗೊತ್ತಾಗ್ತಿದ್ದಂಗೆ ನನಗೆ ತುಂಬ ನೋವಾಯಿತು. ಯಾಕೆಂದರೆ 1.5 ವರ್ಷಗಳ ಹಿಂದೆ ಒಬ್ಬ ಅವರ ಅಭಿಮಾನಿ ಅವರೆಲ್ಲ ಕಾದಂಬರಿಗಳನ್ನು ಸತತವಾಗಿ ಓದಿ ಆ ಎಲ್ಲ ಕಾದಂಬರಿಗಳನ್ನು ಮೈ ಮೇಲೆ ಬರುವಷ್ಟು ಅವ್ರ ಅಭಿಮಾನಿ ಅವರು ಪರ್ವ ಕಾದಂಬರಿಯನ್ನು ಸಿನಿಮಾ ಮಾಡಬೇಕು ಅಂತ ಹೇಳಿ ನನ್ನ ಹತ್ರ ಬಂದಿದ್ದರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ ಒಂದು 4 ತಿಂಗಳು ಕೆಲಸ ಕೂಡ ಆಗಿತ್ತು. ನಾನು ಅವ್ರ ಜೊತೇಲಿ ಮಾತಾಡಿ ಅವರ ಪರ್ಮಿಷನ್ ತಗೊಂಡು ಅದಾದ ನಂತರ ಮುಂದುವರಿಯೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಬಹುಶಃ ಆವತ್ತು ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ನನಗೆ ಮಾಹಿತಿ ಬಂದಿತ್ತು. ಹಾಗಾಗಿ ಅವರು ಭೇಟಿಗೆ ಅವಕಾಶ ಕೊಡಲಿಲ್ಲ. ಇವರು ಅವ್ರ ಮನೆಗೆ ಹೋಗಿ ಅಲ್ಲಿಂದ ನನಗೆ ದೂರವಾಣಿ ಮುಖಾಂತರ ಫೋನ್ ಮಾಡಿ ಕೊಟ್ಟರು. ಅವರು ಹೇಳಿದ್ದು ಒಂದೇ ಮಾತು, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ, ನಿಮ್ಮ ಸಿನಿಮಾಗಳು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ಕೊಟ್ಟಿದೆ, ನೀವು ಪರ್ವ ಮಾಡೋದರಲ್ಲಿ ನಂದು ಯಾವುದೂ ಅಭ್ಯಂತರ ಇಲ್ಲ. ಭಾಳಷ್ಟು ನಿರ್ದೇಶಕರು ಈ ಕೃತಿಯನ್ನು ಮಾಡೋದಕ್ಕೆ ಮುಂದೆ ಬಂದಿದ್ದರು. ಆದರೆ ನಂದು ಒಂದೇ ಕಂಡೀಷನ್ನು, ನಾನೇನು ಬರೆದಿರ್ತೀನೋ ಅದು ಹಾಗೇ ತೆಗೆಯೋ ಹಾಗಿದ್ದರೆ ನೀವು ಮಾಡಿ, ನೀವು ಬದಲಾವಣೆ ಮಾಡೋ ಹಾಗಿದ್ದರೆ ನಾನು ಒಪ್ಪೋದಿಲ್ಲ ಅಂತ. ನಾನು ಹೇಳಿದೆ, ಇಲ್ಲ ಸರ್, ಕಾದಂಬರಿಗಳು ಅಂದಾಗ ಬದಲಾವಣೆ ಮಾಡಲೇಬೇಕಾಗ್ತದೆ ಅಂತ. ಹಾಗಾದರೆ ಒಂದು ಕೆಲಸ ಮಾಡಿ, ನೀವು ಬರೀರಿ, ಏನು ಮಾಡ್ತೀರಿ ಅಂತ ಬರೀರಿ, ಮೊದಲು ಬರೆದ ನಂತರ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದರು. ಅದಾದ ನಂತರ ನಾನು ಅವ್ರನ್ನ ಭೇಟಿ ಮಾಡೋಕ್ಕಾಗಲಿಲ್ಲ. ಬಹುಶಃ ನಾವು ಫೆಬ್ರವರಿ ಮೇಲೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕೆಂದರೆ ನಾನು ಬರವಣಿಗೆ ಒಂದಷ್ಟು ಮುಗಿಸಿದ್ದೆ. ಆದರೆ ಇವತ್ತು ಅಚಾನಕ್ಕಾಗಿ ಸುದ್ದಿ ಕೇಳಿ ನನಗೆ ಆಘಾತ ಆಯಿತು, ಮನಸ್ಸಿಗೆ ಭಾಳ ನೋವಾಯಿತು. ಪರ್ವ ಮಾಡ್ತೀವೋ ಮಾಡಲ್ವೋ ನನಗೆ ಗೊತ್ತಿಲ್ಲ, ಯಾಕೆಂದರೆ ಪರ್ಮಿಷನ್ ಅಂತೂ ಕೊಟ್ಟಿರಲಿಲ್ಲ ಅವರು. ಆದರೆ ಅವರ ಆಶೀರ್ವಾದ ಇರುತ್ತೆ. ಮಾಡಬೇಕು ಅಂತ ನಿರ್ಮಾಪಕರು ದೃಢವಾಗಿ ನಿರ್ಧಾರ ತಗೊಂಡು ಅವರ ಕುಟುಂಬದವ್ರ ಜೊತೆ ಮಾತಾಡಿದ್ರೆ ಆ ಕೃತಿಯನ್ನು ನಾನು ತೆರೆ ಮೇಲೆ ತರೋದಕ್ಕೆ ಸಿದ್ಧನಾಗಿದ್ದೇನೆ. ಸರ್, ಅದನ್ನು ಹೊರತುಪಡಿಸಿ ಬೇರೆ ಕೃತಿಗಳನ್ನ ನಿಮಗೆ ಇಷ್ಟ ಇಲ್ಲ ಸಿನಿಮಾ ಮಾಡಬಹುದು ಅನ್ನೋದು? ಇಲ್ಲ, ಅವರ ಎಲ್ಲ ಕೃತಿಗಳು ಕೂಡ ಒಬ್ಬ ನಿರ್ದೇಶಕನನ್ನು ಪ್ರೇರೇಪಿಸುವಂಥದ್ದು. ಯಾವುದೇ ಒಬ್ಬ ನಿರ್ದೇಶಕ, ಆಮೇಲೆ ಮುಖ್ಯವಾಗಿ ಏನು ಅಂದರೆ ಅವರ ಕೃತಿಗಳು ಓದೋಕ್ಕೆ ಕೂತ್ಕೊಂಡಾಗ ಗೊತ್ತಿಲ್ಲ ಅದು ಹೇಗೆ ಮುಗೀತು ಅಂತ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾದಂಬರಿಗಳನ್ನು ನಾವು ಓದಬಾರ್ದು, ಕಾದಂಬರಿಗಳು ನಮ್ಮನ್ನು ಓದಿಸ್ಬೇಕು ಅಂತ. ಯಾವ ಕಾದಂಬರಿಗಳು ನಮ್ಮನ್ನು ಓದಿಸುತ್ತೋ ಅದು ಬರವಣಿಗೆ ಚೆನ್ನಾಗಿದೆ, ವಸ್ತು ಚೆನ್ನಾಗಿದೆ ಅಂತ ಅರ್ಥ. ಅವರಷ್ಟು ಚೆನ್ನಾಗಿ ಬರೀತಾ ಇದ್ರು, ಅವ್ರ ಬರವಣಿಗೆ ಶೈಲಿಯೇ ತುಂಬ ಚೆನ್ನಾಗಿರೋದು. ಹಾಗಾಗಿ ಭಾಳಷ್ಟು ಕಾದಂಬರಿಗಳು ಅವ್ರು ಓದಿದ್ದೀನಿ. ಅದು ಸಿನಿಮಾ ಮಾಡೋಕ್ಕೆ ಭಯ, ಯಾಕೆಂದರೆ ವಸ್ತು ಆ ರೀತಿ ಇರೋದು ನಿಮಗೆಲ್ಲ ಗೊತ್ತಿದೆ. ತುಂಬ ಧೈರ್ಯ ಬೇಕು ಅವ್ರ ಕೃತಿಗಳನ್ನು ನಾವು ತೆರೆ ಮೇಲೆ ತರೋದಕ್ಕೆ. ಇಲ್ಲೇ ನೋಡಬೇಕು ಅದನ್ನು ಅನ್ನೋದ, ಅಥವಾ ಸಾಮಾಜಿಕ ಪಿಡುಗು ರೀತಿಯಲ್ಲಿ ಮಾತ್ರ ಹೇಳಿದ್ದೀರಾ? ನಾನೀಗ ವೇದಿಕೆ ಮೇಲೆ ಸುಳುವು ಕೊಟ್ಟಿದ್ದೀನಿ. ಎಚ್ಚರಿಕೆಯಿಂದ ಇರಬೇಕು, ಎಲ್ಲರೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು, ಭಾಳ ಎಚ್ಚರಿಕೆಯಿಂದ ಇರಬೇಕು. ನಾವು ಬರೀ ಒಂದ್ರ ಕಡೆ ಗಮನ ಕೊಡ್ತೀವಿ, ಅದರ ಹಿಂದೆ 9 ಸಮಸ್ಯೆ ನಮ್ಮ ಸುತ್ತ ಇದೆ, ನಮ್ಮ ಸುತ್ತ ಇರುತ್ತೆ, ನಮಗೆ ಗೊತ್ತೇ ಆಗಲ್ಲ. ಒಂದು ದಿನ ನಮಗೆ ಅನಿಸುತ್ತೆ ನಾನು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀನಿ ಅಂತ. ಮೊದಲೇ ಎಚ್ಚರಿಕೆಯಿಂದ ಇದ್ದರೆ ಸಮಸ್ಯೆ ನಮ್ಮ ಹೆಗಲೇ ಇರೋದಿಲ್ಲ. ಅದಕ್ಕೆ ಸೂಚಕವಾಗಿ ಈ ಸಿನಿಮಾ ಮಾಡಿದ್ದೀವಿ ನಾವು. ಎಚ್ಚರಿಕೆಯಿಂದ ಎಲ್ಲರೂ ಇರಬೇಕು ಅನ್ನೋದೇ ಈ ಸಿನಿಮಾ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.